ಯುವರ್ ಆನರ್, ಕನಕ ಹೇಳ್ತಿರೋದು ಶುದ್ಧ ಸುಳ್ಳು. ಇಲ್ಲ ಸರ್, ನಾನು ಹೇಳ್ತಿರೋದು ನಿಜ. ಪ್ರಿಯಾಂಕಾ ಅವರು ಆಕ್ಸಿಡೆಂಟ್ ಮಾಡಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಸಾಕ್ಷಿನಾ? ಎಲ್ಲಿದೆಯಮ್ಮ? ಸರ್, ಸಾಕ್ಷಿ ನನ್ನ ಸ್ನೇಹಿತನ ಹತ್ರ ಇದೆ. ಅವ್ನು ಇನ್ನೇನು ಕೋರ್ಟಿಗೆ ಬಂದ್ಬಿಡ್ತಾನೆ. ನನಗೆ ಸ್ವಲ್ಪ ಟೈಮ್ ಕೊಡಿ ಸರ್. ಯುವರ್ ಆನರ್, ನಾನು ಆವಾಗ್ನಿಂದ ಹೇಳ್ತಲೇ ಇದ್ದೀನಿ, ಈಕೆ ಅನ್ನೆಸರಿ ಡ್ರ್ಯಾಗಿಂಗ್ ದಿ ಕೇಸ್. ಈಕೆನ ಕೋರ್ಟಿಂದ ಆಚೆ ಕಳಿಸಿ ಕೋರ್ಟ್ ಕಲಾಪ ಸುಗಮವಾಗೋಗೆ ಮಾಡಬೇಕು. ಛೇ, ಈ ಗಿರಿ ಎಲ್ಲಿ ಹೋದ? ಎಂಥ ಸಮಯದಲ್ಲಿ ಕೈ ಕೊಟ್ಬಿಟ್ಟ. ಸರ್, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಒಂದ್ 5 ನಿಮಿಷ ಅವಕಾಶ ಕೊಡಿ ಸರ್, ಪ್ಲೀಸ್. ನೋಡಮ್ಮ, ಈಗಾಗಲೇ ಸಾಕಷ್ಟು ಸಮಯ ಕೊಟ್ಟಾಗಿದೆ, ಆದ್ರೆ ನೀನು ಏನು ಪ್ರೂವ್ ಮಾಡಲಿಲ್ಲ. ಯು ಆರ್ ಜಸ್ಟ್ ವೇಸ್ಟಿಂಗ್ ದ ಟೈಮ್ ಆಫ್ ದ ಕೋರ್ಟ್. ಐ ಆಮ್ ಸಾರಿ. ಸರ್, ಪ್ಲೀಸ್ ಸರ್, ನನ್ನ ಮಾತು ಕೇಳಿ. ನಾನು ಸುಳ್ಳು ಹೇಳ್ತಿಲ್ಲ. ನಮಸ್ಕಾರ ಸರ್. ಕನಕ ಹೇಳ್ತಾರ ನಿಜ. ಪ್ರಿಯಾ ಅವರೇ ಆಕ್ಷನ್ ಮಾಡಿರೋದಕ್ಕೆ ಸಾಕ್ಷಿ ಈ ಸಿಡಿಯಲ್ಲಿದೆ ಸರ್. ಸರ್, ಈ ಸಿಡಿನ ಪ್ಲೇ ಮಾಡಿಸಿ ಸರ್, ನಿಮ್ಗೆ ಸತ್ಯ ಏನು ಅಂತ ಗೊತ್ತಾಗತ್ತೆ. ಯುವರ್ ಆನರ್, ಈ ಹುಡುಗಿ ಈ ಕೇಸನ್ನ ತಿರ್ಚೋಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಈ ಸಿಡಿನ ಒಂದು ಗಿಮಿಕ್, ಅದನ್ನು ಎಕ್ಸಿಬಿಟ್ ಮಾಡೋಕೆ ತಾವು ಅವಕಾಶ ಕೊಡಬಾರ್ದು ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಈ ಸಿಡಿನ ಪ್ಲೇ ಮಾಡೋದಕ್ಕೆ ಅರೇಂಜ್ ಮಾಡಿ. ನೀನ್ ನನ್ನ ಜೈಲಲ್ಲೇ ಕೊಳಿಸ್ಬೇಕು ಅಂತ ಏನೇನೋ ತಿಪ್ಪರ್ಲಗ ಹಾಕ್ದೆ. ಆದ್ರೆ ನಿನ್ ಕೈಯಲ್ಲಿ ಏನು ಕಿಸಿಯಕ್ಕಾಗಿಲ್ಲ ಅಂತ ಈಗ ನೀನು ನಿಮ್ಮ ಅಪ್ಪಂಗೆ ಸ್ವರ್ಗದಲ್ಲಿ ಕಂಪನಿ ಕೊಡೋಣ ಅಂತ ಹೊರಟಿದ್ಯಾ? ನಿಮ್ಮಪ್ಪನ್ನ ನಾನೇ ಕೊಂದಿದ್ದು. ಏನ್ ಮಾಡ್ಕೊಳಕಾಯ್ತು ನಿನ್ ಕೈಯಲ್ಲಿ? ಯಾವ ಸಾಕ್ಷಿ ನಿನ್ನನ್ನು ಕಾಪಾಡ್ತು? ನಿನ್ನನ್ನು ನಿಮ್ಮಪ್ಪನ ಜಾಗಕ್ಕೆ ಪಾರ್ಸಲ್ ಮಾಡ್ತಿದ್ದೆ, ಆದ್ರೆ ನೀನು ಅಷ್ಟು ಸುಲಭವಾಗಿ ಸಾಯ್ಬಾರ್ದು. ಯುವರ್ ಆನರ್, ಇದೊಂದು ಕ್ರಿಯೇಟೆಡ್ ಫೇಕ್ ಸಿಡಿ. ಇದರಲ್ಲಿರೋ ಯಾವ ಕಂಟೆಂಟ್ಸ್ ಅನ್ನು ಕೋರ್ಟ್ ನಂಬಬಾರದು. ಇಲ್ಲ ಸರ್, ಇದು ನಿಜವಾಗ್ಲೂ ನಡೆದ ಘಟನೆ. ಇದನ್ನ ನನ್ನ ಫ್ರೆಂಡ್ ಫೋನಲ್ಲಿ ಶೂಟ್ ಮಾಡಿಕೊಂಡು ಈ ಸಿಡಿ ಕಾಪಿ ಮಾಡಿದ್ದಾನೆ. ಸರ್, ನಿಮಗೆ ಅನ್ಸ್ಬೋದು ಇದನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ದೀವಿ ಅಂತ. ಆದ್ರೆ ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ ಅಂತ ಸ್ಪಷ್ಟವಾಗಿ ಗೊತ್ತಾದ್ಮೇಲೆ ನಾವು ಇದನ್ನ ಶೂಟ್ ಮಾಡಿರೋದು. ಈಗ ಅದೇ ಘಟನೆನ ನೀವು ನೋಡಿದ್ದು ಸರ್, ನಿಮ್ಗೆ ಗೊತ್ತಾಯ್ತಲ್ಲ ಅಪರಾಧಿ ಯಾರು ಅಂತ. ನಮ್ಮ ಅಪ್ಪನ ಸಾವಿಗೆ ನ್ಯಾಯ ಕೊಡ್ಸಿ ಸರ್. ಈ ಎವಿಡೆನ್ಸ್ನ ಮಾರ್ಕ್ ಮಾಡ್ರಿ. ಪ್ರಿಯಾನವರು ಈ ಆಕ್ಸಿಡೆಂಟ್ನ ಮಾಡಿದ್ದಾರೆ ಅನ್ನೋದು ಈ ಸಿಡಿಯಿಂದ ಮೇಲ್ನೋಟಕ್ಕೆ ಯಾವುದೇ ಅನುಮಾನ ಇಲ್ಲ ಸಾಬೀತಾಗಿದೆ. I order to take Priya into judicial custody immediately for 2 days. Case urgent for 6th. ಯುವರ್ ಆನರ್, ಪ್ರಿಯಾ ಪರವಾಗಿ ನಾನು ಬೇಲ್ ಅಪ್ಲೈ ಮಾಡ್ತಾ ಇದ್ದೀನಿ. ನೋನ್ ಸೆಕ್ಷನಲ್ಲಿ ಮೂವ್ ಮಾಡಿ.
ಕೂಡ ಸೇರ್ಕೊಂಡ್ಬಿಡ್ತೀನಿ. ನನ್ಗೆ ಹುಚ್ಚಿಡ್ದೋಗುತ್ತೆ ಡ್ಯಾಡ್. ನಿಮ್ಮಿಬ್ಬರನ್ನ ಬಿಟ್ಟು ನಾನು ಇರಕ್ಕಾಗಲ್ಲ ಮಾಮ್. ಅಯ್ಯೋ ಪ್ರಿಯಾ, ಹಾಗೆಲ್ಲ ಮಾತಾಡಬೇಡಮ್ಮ, ಏನು ಆಗಲ್ಲ. ಮೋಹನ್ ಪ್ಲೀಸ್ ಇವಳನ್ನ ಬಿಡಿಸಿ ಮೋಹನ್. ಪ್ಲೀಸ್ ಡ್ಯಾಡ್. ಕಂಟ್ರೋಲ್ ಯುವರ್ ಸೆಲ್ಫ್. ಅಷ್ಟು ಡಿಸ್ಕಸ್ಟ್ ಆಗ್ಬೇಡ ಪ್ಲೀಸ್. ತಾಳ್ಮೆಯಿಂದಿರು. ನಿನ್ ಬೇಲ್ ತಗೊಳಕ್ಕೆ ಏನ್ ಬೇಕೋ ಎಲ್ಲ ಪ್ರಯತ್ನ ಮಾಡ್ತಿದ್ದೀನಿ ಪ್ರಿಯಾ. ಕನಕ, ನನ್ನನ್ನೇ ಜೈಲ್ಗೆ ಹಾಕಿಸ್ತೇನೆ. ನಿನ್ನ ಮಗ ನಾನು ಸುಮ್ಮನೆ ಬಿಡಲ್ಲ. ಎಲ್ಲ ಮರ್ತಿದ್ದೆ, ಮತ್ತೆ ಉಗುರು ಕಿತ್ತಿ ಗಾಯ ಮಾಡಿದ್ಯಾ. ಹೊರಗೆ ಬಂದು ನಾನು ವಿಚಾರಿಸ್ಕೋತೀನಿ ನನ್ನ. ಪ್ರಿಯಾ ಸಮಾಧಾನ ಮಾಡ್ಕೊ. ಕನಕ ಯಾಕಮ್ಮ ಹೀಗೆ ಮಾಡ್ತಿದ್ಯಾ? ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡು ಅನ್ನೋ ಹಾಗೆ ಯಾಕಮ್ಮ ಈ ವಿಷಯನ ಇಷ್ಟು ದೊಡ್ಡದು ಮಾಡ್ತಾ ಇದ್ಯಾ? ಹೌದು, ನನ್ನ ಮಗಳು ಮಾಡಿದ ತಪ್ಪೆ. ಆದ್ರೆ ನೀನ್ ಯಾಕಮ್ಮ ಇಷ್ಟು ದ್ವೇಷ ಸಾಧಿಸ್ತಾ ಇದ್ಯಾ? ಇದು ಸರಿನಾ? ಅಹಂಕಾರದಿಂದ ಕೊಬ್ಬಿ ಮೆರಿತಿರೋ ನಿಮ್ಮ ಮಗಳಿಗೆ ಸರಿಯಾದ ಶಾಸ್ತಿನೇ ಆಗಿದೆ. ಇನ್ನು ಇಷ್ಟಕ್ಕೆ ಮುಗೀತು ಅನ್ಕೊಂಡಿದ್ದೀರಾ? ಪರ್ಮನೆಂಟ್ ಆಗಿ ಜೈಲಿಗೆ ಹೋಗ್ತಾಳಲ್ಲ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಗಿರಿ, ನೀನ್ ಸುಮ್ಮನೆ ಇರು. ಆಂಟಿ, ಐ ಆಮ್ ಸಾರಿ. ನಿಮ್ಮ ಮನ್ಸಿಗೆ ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು. ಆದ್ರೆ ನಮ್ಮಪ್ಪ ಸತ್ ನೋವು ಅದಕ್ಕಿಂತ ದೊಡ್ಡದು ಆಂಟಿ. ಪ್ರಿಯಾ ಅವರು ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇದ್ದಾರೆ. ಕಾರಿಂದ ಇಳಿದು ನಮ್ಮಪ್ಪನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಿದ್ರೆ ನಮ್ಮಪ್ಪ ಉಳ್ಕೋತಿದ್ರು ಆಂಟಿ. ಅದನ್ನಂತೂ ಮಾಡ್ಲಿಲ್ಲ. ಆಮೇಲೆ ತಾವು ಮಾಡಿ ತಪ್ಪು ಅಂತಾನೆ ಅವ್ರಿಗೆ ಅನಿಸ್ಲಿಲ್ಲ. ಈಗ್ಲೂ ಅವ್ರ ಕ್ಷಮೆ ಕೇಳಿ ಆಂಟಿ. ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗತ್ತೆ. ನಾನು ಎಲ್ಲ ಮರ್ತು ಬಿಡ್ತೇನೆ. ಏನು? ನಾನ್ ನಿನ್ನ ಹತ್ರ ಕ್ಷಮೆ ಕೇಳೋದ? ನೋ, ನೆವರ್. ನಾನು ಜೈಲ್ ಬೇಕಾದ್ರೂ ಹೋಗ್ತೀನಿ, ಆದ್ರೆ ನಿನ್ನ ಹತ್ರ ಮಾತ್ರ ಕ್ಷಮೆ ಕೇಳಲ್ಲ. ಟೈಮ್ ಆಗುತ್ತೆ. ನೋಡಿದ್ರ ನಿಮ್ ಮಗಳಿಗೆ ಎಷ್ಟು ಕೊಬ್ಬಿದೆ ಅಂತ. ಕನಕ ಅಷ್ಟು ಹೇಳಿದ್ರು ಅದೇ ದಿಮಾಕಲ್ಲಿ ಹೋಗ್ತಿದ್ದಾಳಲ್ಲ, ಅನುಭವಿಸ್ಲಿ ಬಿಡಿ. ಬೇಡಮ್ಮ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಕನಕ, ನಿನ್ ಕೈ ಮುಗಿತೀನಿ, ದಯವಿಟ್ಟು ಕೇಸ್ ವಾಪಸ್ ತಗೋ. ಅವಳ ಪರವಾಗಿ ನಾನಿನ ಹತ್ರ ಕ್ಷಮೆ ಕೇಳ್ತೀನಿ. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಮೀನಾ, ಇವ್ರ ಹತ್ರ ಏನ್ ಯಾಚನೆ ಮಾಡ್ತೀಯಾ? ಇವ್ರು ಯಾವ ದೊಡ್ಡ ಮನುಷ್ಯರು ಅಂತ ಕೈ ಮುಗಿದು ಕಾಲಿಗೆ ಬೀಳ್ಬೇಕು? ಮೈ ಫುಟ್. ಲುಕ್ ಕನಕ, ನನ್ನ ಮಗಳನ್ನ ಹೇಗೆ ಬಿಡಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ವಿಚಾರ ಜ್ಞಾಪಕ ಇರಲಿ. ಅಕಸ್ಮಾತ್ ನನ್ನ ಮಗಳಿಗೆ ಏನಾದರೂ ಜೈಲಾದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅದರ ಪರಿಣಾಮನ ನೀನು ಅನುಭವಿಸ್ಲೇಬೇಕಾಗತ್ತೆ. ಮೀನಾಕ್ಷಿ, ಬಾ, ಇವ್ರಗಳ ಹತ್ರ ಏನು ಮಾತು. ಕಮಾನ್. ಐ ಆಮ್ ಸೋ ಸಾರಿ ಸರ್. ಕೇಸು ಈ ರೀತಿ ಡ್ರಾಸ್ಟಿಕ್ ಟರ್ನ್ ತಗೊಳುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ವಿಷಯ ಕೇಳಿ ತುಂಬಾ ಬೇಜಾರಾಯಿತು. ಹೌದು ಅಂಕಲ್, ಇದು ತುಂಬ ಅನ್ಎಕ್ಸ್ಪೆಕ್ಟೆಡ್. ಪ್ರಿಯಾನ ಮತ್ತೆ ಕಸ್ಟಡಿಗೆ ತಗೊಂಡ್ರು ಅಂತ ಕೇಳಿ ನನಗೂ ತುಂಬ ಶಾಕ್ ಆಯಿತು. ಏನೋ ಕೆಟ್ಟದಾಗತ್ತೆ ಅಂತ ಅನ್ನಿಸ್ತಾನೆ ಇತ್ತು. ನಾನು ಪ್ರಿಯನ್ಗೂ ಎಷ್ಟೋ ಹೇಳಿದೆ, ನೀನು ಕೋರ್ಟಿಗೆ ಬರೋದು ಬೇಡ ಅಂತ. ಆದರೆ ಅವಳು ನನ್ನ ಮಾತು ಕೇಳಲಿಲ್ಲ. ಆ ಕನಕನ ಮೇಲೆ ಸೇಡ್ ತೀರಿಸ್ಕೋತೀನಿ ಅಂತ ಕೋರ್ಟಿಗೆ ಬಂದ್ಲು. ಪೊಲೀಸವರು ಅಲ್ಲೇ ಅವಳನ್ನ ಕಸ್ಟಡಿಗೆ ತಗೊಂಡ್ಬಿಟ್ರು. ಅಲ್ಲಿಗೆ ಬರದೇ ಇದ್ದಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ರ ಮೀನಾಕ್ಷಿ. ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿ ಮನೆಗೆ ಪೊಲೀಸರನ್ನ ಕಳಿಸಿ ಕಸ್ಟಡಿಗೆ ತೊಳ್ತಾ ಇದ್ರು. ಅವಾಗ ನಮ್ಗೆ ಇನ್ನೂ ಹೆಚ್ಚು ಅವಮಾನ ಆಗ್ತಾ ಇತ್ತು. ಅಲ್ಲ ಮೋಹನ್, ಆವಾಗ ನಾವು ಅವಳು ಊರಲ್ಲಿಲ್ಲ ಹಾಗೆ ಹೀಗೆ ಅಂತ ಏನಾದರೂ ಹೇಳಿ ಅವಾಯ್ಡ್ ಮಾಡಿ ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ತಗೋಬೋದಾಗಿತ್ತು. ಆದರೆ ಈಗ ಏಕಾಏಕಿ ಅವಳನ್ನ ಒಳಗೆ ಹಾಕ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಅವಳ ಗತಿ ಏನಾಗುತ್ತೋ ಏನೋ. ಸರ್, ನೀವು ಬೇಲಿಗೇನು ಟ್ರೈ ಮಾಡಲಿಲ್ವಾ? ಅದರಿಂದ ಏನೂ ಪ್ರಯೋಜನ ಇಲ್ಲ ಶಿವಾನಂದ್. ಮ್ಯಾಜಿಸ್ಟ್ರೇಟ್ ಸೀದಾ ಕೇಸ್ನ ಆರ್ಡರ್ಸ್ ಇಟ್ಬಿಟ್ಟು ಅರ್ಜೆಂಟ್ ಮಾಡಿಬಿಟ್ರು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಕನಕಳಿಂದ ನನ್ನ ಮರ್ಯಾದೆ ಹಾಳಾಗಿ ಹೋಯ್ತು. ಅಂಕಲ್, ಪ್ರಿಯಾ ತಪ್ಪು ಮಾಡಿರೋದಂತೂ ನಿಜ. ಅದನ್ನು ಕೋರ್ಟ್ ಮುಂದೆ ಒಪ್ಕೊಂಡಿದ್ರೆ ಫೈನ್ ಕಟ್ಟಿ ಒನ್ಸ್ ಫಾರ್ ಆಲ್ ಕೇಸ್ನ ಕ್ಲೋಸ್ ಮಾಡ್ಬೋದಾಗಿತ್ತು.
ಏನ್ ಆಕಾಶ್ ನೀನು ಹೇಳ್ತಿರೋದು? ಆಫ್ಟರ್ ಆಲ್ ಒಂದು ಆರ್ಡಿನರಿ ಹುಡುಗಿಗೋಸ್ಕರ ನಮ್ಮ ಪ್ರಿಯಾ ತಪ್ಪು ಮಾಡಿದೀನಿ ಅಂತ ಕೋರ್ಟಲ್ಲಿ ಒಪ್ಕೊಳ್ಳೋದ? ನೆವರ್, ಸಾಧ್ಯನೇ ಇಲ್ಲ. ಎಸ್ ಸರ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಯಾರೋ ಕೆಲ್ಸಕ್ಕೆ ಬಾರದ ಹುಡುಗಿಗೋಸ್ಕರ ಪ್ರಿಯಾ ಯಾಕೆ ಹಾಗೆ ಒಪ್ಕೋಬೇಕು? ಆದರೆ ಆಕಾಶ್ ಯಾಕೆ ಹಾಗೆ ಹೇಳ್ದ ಅಂದರೆ, ಈಗಾಗಲೇ ಚಿನ್ಸ್ವಾಮಿ ಕನ್ಫೆಸ್ ಮಾಡ್ಕೊಂಡಿದ್ದಾನೆ. ನಾಳೆ ಕೋರ್ಟಿಗೆ ನಿಜ ಬೇರೆನೇ ಇದೆ ಅಂತ ಗೊತ್ತಾದರೆ ಕೋರ್ಟನ್ನು ಮಿಸ್ಲೀಡ್ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಪ್ರಿಯಾಗೆ ಶಿಕ್ಷೆ ಹೆಚ್ಚಾಗ್ಬೋದು. ಆದರೆ ತಾನೇ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ್ಬಿಟ್ರೆ ಆಗೋ ಶಿಕ್ಷೆ ಕಡಿಮೆ ಆಗ್ಬೋದೇನೋ ಅಂತ ಹಾಗೆ ಹೇಳ್ತಾ ಇದ್ದೀನಿ. ಅಲ್ವೇನೋ ಆಕಾಶ್? ಛೇ, ಎಂಥ ಕೆಲಸ ಆಗೋಯ್ತು. ಸಮಸ್ಯೆ ಬಗೆಹರಿಯಿತು ಅಂತ ನಿರಾಳವಾಗಿದ್ದೆ. ಎಲ್ಲ ಬಂದು ಮತ್ತೆ ನನ್ನ ಕುತ್ತಿಗೆಗೆ ಸತ್ಕೊಂತು. ಆ ಹಾಳಾದವಳು ಒಂದು ಡಬ್ಬ ಮೊಬೈಲ್ ಫೋನ್ ಇಟ್ಕೊಂಡು ನನ್ನ ಮಗಳ ಬಾಳಿಗೆ ಬೆಂಕಿ ಹಚ್ಚಿಬಿಟ್ಲು. ನಾನು ಅಂದ್ಕೊಂಡಿದ್ದೆಲ್ಲ ಉಲ್ಟಾಗೋಯ್ತು. ಸರ್, ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಸರ್. ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ, ಏನೂ ಆಗಲ್ಲ. ಶಿವಾನಂದ್ ಅವರೇ, ಯಾರಿದ್ದು ಏನು ಪ್ರಯೋಜನ? ಪ್ರಿಯಾನ ಬಿಡ್ಸ್ಕೊಂಡು ಬರೋದಕ್ಕಂತೂ ಆಗ್ತಾ ಇಲ್ವೇ? ಆ ಕನಕ ಟೆಂಪ್ಟ್ ಮಾಡಿದ್ಲು ಅಂತ ನೀವು ಯಾಕೆ ಮಾತಾಡಬೇಕಿತ್ತು? ಅನ್ಯಾಯವಾಗಿ ತನ್ನ ಗುಂಡಿನ ತಾನೇ ತೋಡ್ಕೊಂಡ್ಲು. ಮೀನಾ, ಆ ಕನಕನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ಯಾ? ನಮ್ಮ ಪ್ರಿಯ ಅಲ್ಲ ಗುಂಡಿ ತೋಡ್ಕೊಂಡಿರೋದು. ಆ ಕನಕ ತನ್ನ ಗುಂಡಿನ ತಾನೇ ತೋಡ್ಕೊಂಡಿದ್ದಾಳೆ. ನಮ್ಮ ಮಗಳು ಹೊರಗೆ ಬಂದ್ಲಲ್ಲ ಅಂತ ಹಾಳಾಗೋಗ್ಲಿ ಅಂತ ಸುಮ್ಮನಿದ್ದೆ. ಆದ್ರೆ ಅವಳು ಇಷ್ಟೊಂದು ದ್ವೇಷ ಸಾಧಿಸ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಗೊತ್ತು ಅವಳಿಗೆ ಏನ್ ಮಾಡಬೇಕು ಅಂತ. ಮೋಹನ್, ಈ ದ್ವೇಷ ಆಕ್ರೋಶದಲ್ಲಿ ನಿಮ್ ವಿವೇಕನೇ ಕಳೆದು ಹೋಗ್ತಾ ಇದೆ. ಆ ಕನಕನ ವಿಷಯ ಬಿಡಿ, ನಮ್ಮ ಮಗಳನ್ನ ಹೇಗೆ ಬಿಡಿಸ್ಕೊಂಡು ಬರೋದು ಅಂತ ಯೋಚನೆ ಮಾಡಿ. ಬೇರೆ ಯಾವ ದಾರಿನೂ ಇಲ್ಲ ಅಂದ್ರೆ ಆಕಾಶ ಹೇಳ್ದಾಗೆ ಕೋರ್ಟ್ ಮುಂದೆ ಅವಳು ತಾನು ಮಾಡಿದ ತಪ್ಪನ್ನ ಒಪ್ಕೊಂಡ್ಬಿಡ್ಲಿ. ಒಟ್ನಲ್ಲಿ ಪ್ರಿಯಾ ವಾಪಸ್ ಬರಬೇಕು ಅಷ್ಟೇ. ಸರ್, ಯಾವುದಕ್ಕೂ ನೀವು ಒಂದ್ಸಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಪಿನಿಯನ್ ತಗೊಳ್ಳೋದು ಬೆಟರ್ ಅನ್ಸುತ್ತೆ. ನೀವು ಹೇಳಿದ ಪ್ರಕಾರ ಅವ್ರು ಮನಸ್ಸು ಮಾಡಿದ್ರೆ ಪ್ರಿಯಾನ ರಿಲೀಸ್ ಮಾಡ್ಬೋದಿತ್ತೇನೋ. ನನಗೂ ಅದೇ ಮನಸ್ಸಿನಲ್ಲಿ ಕೊರೀತಾ ಇದೆ. ಅವ್ರನ್ನ ಸುಮ್ಮನೆ ಬಿಟ್ಬಿಡ್ತೀನ? ಯಾಕೆ ಹೀಗೆ ಮಾಡಿದ್ರಿ ಅಂತ ದಬಾಯಿಸಿ ಕೇಳ್ತೀನಿ. ಮೋಹನ್ ಪ್ಲೀಸ್, ಈಗ ಸಿಟ್ಟಲ್ಲಿ ಹೋಗಿ ಅವ್ರ ಜೊತೆನೂ ಜಗಳ ಆಡಬೇಡಿ. ಮೊದಲು ಪ್ರಿಯನ್ ಮನಸ್ಸಲ್ಲಿ ಏನಿದೆ ಅಂತ ವಿಚಾರಿಸಿ. ಕೋರ್ಟ್ಗೆ ಹೋಗ್ತೀವಿ ಅಂತ ಬೆಳಗ್ಗೆನೇ ಹೋದ್ರು. ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ ಅತ್ತೆ? ಮದರ್ ಇಂಡಿಯಾ, ಇದೆಲ್ಲ ನಮಗ್ ಬೇಡ ಅಂತ 1000 ಸಾರಿ ಬರ್ಕೊಂಡೆ. ನನ್ನ ಮಾತು ಯಾರಾದ್ರೂ ಕೇಳ್ತೀರಾ? ಇವ್ರು ಹೋಗಲ್ಲಿ ಕೂಗಾಡಿರ್ತಾರೆ, ಮ್ಯಾಜಿಸ್ಟ್ರೇಟ್ರು ಇವ್ರನ್ನ ಎತ್ತಿ ಒಳಗಾಕ್ಸಿರ್ತಾರೆ. ಈಗೇನೋ ಮಾಡೋದು? ಏನ್ ಮಾಡೋದು? ಅನ್ಭವಿಸ್ಲಿ ಬಿಡು, ಆಗ್ಲಾದ್ರೂ ಬುದ್ಧಿ ಬರುತ್ತಾ ನೋಡೋಣ. ಶಾಂತ, ಹೆಣ್ಮಕ್ಳನ್ನ ತಲೆ ಮೇಲೆ ಹೊತ್ಕೊಂಡು ಅಂಕೆ ಶಂಕೆ ಇಲ್ಲದೆ ಬೆಳೆಸಿದ್ರೆ ಹಿಂಗೆ ಆಗೋದು. ಅವ್ರು ಸೆರಗಿನಲ್ಲಿ ಕೆಂಡ ಇದ್ದಂಗೆ. ನೀನ್ ಮೊದ್ಲಿಂದಲೂ ಅವ್ರಿಬ್ರನ್ನ ಅಡ್ವಸ್ನಲ್ಲಿ ಇರಲಿಲ್ಲ ತಗ. ಅಲ್ಲ ಅತ್ತೆ, ಈ ಮನೇಲಿ ನನ್ನ ಮಾತು ಯಾವತ್ತಾದ್ರೂ ನಡೆದಿದ್ಯಾ? ಎಲ್ಲ ನಿಮ್ ಮಗಂದೆ ತಾನೇ ದರ್ಬಾರು. ಇವ್ರಿಬ್ರು ಹೀಗೆ ಬಿಟ್ರೆ ನಮ್ಮನ್ನೆಲ್ಲ ಮೂಲೆ ಗುಂಪು ಮಾಡಿ ಇವರಿಬ್ರೆ ದರ್ಬಾರ್ ಶುರು ಮಾಡ್ಬಿಡ್ತಾರೆ. ಓಹೋ, ಬಂದ್ಲು ನೋಡು ನೀನು ಮುದ್ದಿನ ಮಗಳು. ಅಮ್ಮ ಅಮ್ಮ, ಯಾಕೆ ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ಅಮ್ಮ, ಇವತ್ತು ಕೋರ್ಟಲ್ಲಿ ಏನಾಯ್ತು ಗೊತ್ತಾ? ಜಡ್ಜ್ ಸಾಹೇಬ್ರು ನಮಗೂ ಮಾತಾಡಕ್ಕೆ ಅವಕಾಶ ಕೊಟ್ರು. ಕೋರ್ಟಲ್ಲಿ ನಮ್ಮ ಪಿಟಿಷನ್ ಕನ್ಸಿಡರ್ ಮಾಡಿದ್ರಮ್ಮ. ಆ ಪ್ರಿಯಾ ಅವ್ರನ್ನ ವಶಕ್ಕೆ ತಗೊಂಡ್ರು. ಕೊನೆಗೂ ಅಪ್ಪಂಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಅನ್ನೋ ಭರವಸೆ ಬಂದಿದೆ. ಅರೆ, ಯಾಕಮ್ಮ ಯಾರು ಮಾತಾಡ್ತಾನೆ ಇಲ್ಲ? ಅಪ್ಪನ ಸಾವಿಗೆ ನ್ಯಾಯ ಸಿಗ್ತದೆ ಅಂದ್ರೆ ನಿಮ್ಗೆ ಯಾರಿಗೂ ಖುಷಿ ಅನ್ಸ್ತಿಲ್ವಾ? ಪ್ರಿಯಾ ಅವ್ರನ್ನ ಅರೆಸ್ಟ್ ಮಾಡಿದ್ರಮ್ಮ. ಅದಕ್ಕೇನೀಗ? ನಿಮ್ಮಿಬ್ಬರನ್ನು ಬಾಗ್ಲಲ್ಲೇ ನಿಲ್ಸಿ ಮಂಗಳಾರತಿ ಮಾಡ್ಬೇಕಾಗಿತ್ತಾ? ದೊಡ್ಡ ಘನಕಾರ್ಯ ಮಾಡಿ ಬಂದಿದ್ದೀರಾ ಅಲ್ಲ? ಅವಳನ್ನ ಅರೆಸ್ಟ್ ಮಾಡಿದ್ರೆ ಏನಿವಾಗ? ಅವಳನ್ನೇನು ಅಂಡಮಾನ್ ಜೈಲ್ಗೆ ಹಾಕ್ತಾರೆ?
ಅರ್ಧ ಗಂಟೆಲಿ ಬೇಲ್ ತಗೊಂಡು ಜುಮ್ ಅಂತ ಮನೆಗೆ ಹೋಗ್ತಾಳೆ. ಕನಕ, ಇವ್ರ ಯೋಗ್ಯತೆನೇ ಇಷ್ಟು ಬಿಡು. ಅಪ್ಪ ಅನ್ನೋ ಅಭಿಮಾನನೂ ಇಲ್ಲ, ಬೇರೆಯವ್ರ ಭಾವನೆಗಳಿಗೆ ಗೌರವ ಕೊಡಬೇಕು ಅನ್ನೋ ಬುದ್ಧಿನೂ ಇಲ್ಲ. ನೋಡು, ಮಾವನಿಗೆ ನಿಜಕ್ಕೂ ನ್ಯಾಯ ಸಿಕ್ಕಿದೆ. ನೀನು ಹೋಗಿ ಅವ್ರ ಫೋಟೋ ಮುಂದೆ ದೀಪ ಹಚ್ಚು. ಸರಿ ಅದಕ್ಕೆ. ಕನಕ, ನೀನು ಹಚ್ತಾ ಇರೋದು ಈ ಮನೇನ ಬೆಳಗೋ ದೀಪ ಅಲ್ಲ, ನಮ್ಮನ್ನೆಲ್ಲ ಸುಟ್ಟಾಕೋ ಬೆಂಕಿ ಅನ್ನೋದು ನೆನಪಿರ್ಲಿ. ಯಾಕಣ್ಣ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಇದೆಲ್ಲ ಮಾಡ್ತಿರೋದೇ ಅಪ್ಪನಿಗೋಸ್ಕರ. ಇದ್ರಲ್ಲಿ ನನ್ನ ಸ್ವಾರ್ಥ ಅಂತ ಏನೂ ಇಲ್ಲ. ಅಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಕರೆ ಸಾಕು. ಬದುಕಿರೋ ನಮಗ್ ಪಿಂಡ ಹಾಕದ್ಮೇಲೆನೆ ಸತ್ತಿರೋ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು. ರೀ, ಏನ್ ಮಾತು ಅಂತ ಆಡ್ತಿದ್ದೀರಾ? ಕನಕ ಮಾವನ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೋರಾಡ್ತಿದ್ದಾಳೆ. ಮಾವನ್ಕೊಂದ್ ಪ್ರಿಯಾಗೆ ಶಿಕ್ಷೆ ಆಗ್ಲೇಬೇಕು ಅಂತ ಒದ್ದಾಡ್ತಿದ್ದಾಳೆ. ಅವಳ ಬಗ್ಗೆ ನೀವ್ ಹೀಗ ಮಾತಾಡೋದು? ಅಪ್ಪನ ಕೊಂದಿದ್ದು ಪ್ರಿಯ ಅಲ್ಲ, ಈ ಕನಕ. ಅಪ್ಪನ ಕೊಂದಿದ್ದು ಪ್ರಿಯ ಅಲ್ಲ, ಈ ಕನಕ. ಇವಳಿಂದ ನಮ್ಮಪ್ಪ ಸತ್ತು ನಾವೆಲ್ಲ ಈ ಸ್ಥಿತಿಗೆ ಬರೋ ಹಾಗಾಯ್ತು. ರೀ, ಯಾಕ್ರಿ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದೀರಾ? ಮನೆ ಮಗ ಮಾಡ್ಬೇಕಾಗಿರೋ ಕೆಲ್ಸನ ಕನಕ ಮಾಡ್ತಿದ್ದಾಳೆ. ನಿಮ್ಗಾಗದೇ ಇದ್ರೆ ಬೇಡ, ಸುಮ್ಮನೆ ಇರ್ಬೇಕು ತಾನೆ. ಇನ್ನು ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇದ್ರೆ ನನ್ನ ನೀ ಮನೆ ಮಗ ಅಂತಾರ? ನೀವಿಬ್ರು ಸೇರ್ಕೊಂಡು ಈ ಮನೆನ ಸ್ಮಶಾನ ಮಾಡಕ್ ಹೊರಟಿದ್ದೀರಾ. ಮದರ್ ಇಂಡಿಯಾ, ಈಗಾಗಲೇ ಪ್ರಿಯನ ಪೊಲೀಸ್ ಸ್ಟೇಷನ್ ಮೆಟ್ಲಚ್ಚಿದ್ದಾಗಿತ್ತು ತಾನೆ. ಈಗ ಅವಳನ್ನ ಕಟ್ಕಟೆನೂ ಹಚ್ಚಿ ನಿಮ್ಗೆಲ್ಲ ಕಾರ್ ಕೊಟ್ಟಕ ವಿಷ ಕುಡ್ಸಕ್ ಹೊರಟಿದ್ದಾಳೆ ಇವಳು. ಏನೋ ಮೋಹನ್ ರಾಮ್ ಮನೆ ಮುಂದೆ ಹೋಗಿ ಕೈ ಜೋಡಿಸಿ ನಿಂತಿದ್ದಕ್ಕೆ ನನ್ನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ರು. ಇವಳು ಅವ್ರಿಗೆ ಸೆಟ್ ಹೊಡೆದು ನಿಂತ್ರೆ ಅವ್ರು ಸುಮ್ಮನೆ ಇರ್ತಾರಾ? ಮದರ್ ಇಂಡಿಯಾ, ಒಂದು ಜೇನ್ ಕಡಿಯುತ್ತೆ, ಆದ್ರೆ ಜನ ಇಡೀ ಕೂಡ್ಗೆ ಹೊಗೆ ಹಾಕ್ಬಿಡ್ತಾರೆ. ಹಾಗೆ ಇವಳಿಂದ ಒಂದಿನ ನಾವೆಲ್ಲರೂ ಹೊಗೆ ಹಾಕ್ಸ್ಕೊಳ್ಳೋದಂತೂ ಗ್ಯಾರಂಟಿ. ಇನ್ನು ನೀನು ಹೀಗೆ ಬಾಯಿ ಹೊಲ್ಕೊಂಡಿದ್ರೆ ಪರ್ಮನೆಂಟ್ ಆಗಿ ಬಾಯಿಗೆ ಅಕ್ಕಿ ಕಾಳು ಹಾಕ್ಸ್ಬಿಡ್ತಾಳೆ. ಹೇಳೋದು ಹೇಳಿದ್ದೀನಿ, ಇನ್ನು ನಿಮ್ಮ ಇಷ್ಟ. ಕನಕ, ಕುಬೇರ ಹೇಳೋದ್ರಾಗೂ ಸತ್ಯ ಐತೆ ಅನ್ನಿಸ್ತಾ ಐತೆ. ಗರ್ಕೆ ತೆಗಿಯೋಕೆ ಹೋಗಿ ಗುಡ್ಡನೆ ಮೈ ಮೇಲೆ ಉಳ್ಕೊಳ್ಳೋದು ಬಿಟ್ಟು ಸುಮ್ಕೆ ತೆಪ್ಪಗಿರೋದನ್ನು ಕಲ್ತ್ಕೋ. ಲೇ ಶಾಂತ, ನೀನಾರ ಒಸಿ ಬುದ್ಧಿ ಹೇಳಿ ಅವಳಿಗೆ. ಕರ್ಕಿ, ನೀನು ನಡ್ಕೊಳ್ತಾ ಇರೋ ರೀತಿ ನನಗೂ ಇಷ್ಟ ಆಗ್ತಿಲ್ಲ. ನೋಡು, ದೊಡ್ಡವ್ರು ಹೇಳಿದ ಮಾತನ್ನ ಕೇಳಬೇಕು. ಮೊದಲು ಹೋಗಿ ಆ ಮೋಹನ್ ರಾಮ್ ಹತ್ರ ಕ್ಷಮಾಪಣೆ ಕೇಳು. ಕನಕ, ತಪ್ಪು ಮಾಡಿರೋರ್ ಮುಂದೆ ನೀನ್ ಯಾಕೆ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು? ನೀನು ಸರಿಯಾಗೇ ಮಾಡಿದ್ಯಾ. ಮಾವನ್ಗೆ ನಿಜವಾಗ್ಲೂ ನ್ಯಾಯ ಸಿಗ್ಲೇಬೇಕು. ನೋಡು, ಇವ್ರು ಯಾರು ಏನಂದ್ರು ಸರಿ, ನಾನು ನಿನ್ನ ಜೊತೆನೇ ಇರ್ತೀನಿ. ಇವ್ರು ಹೀಗೆಲ್ಲ ಮಾತಾಡಿದ್ರು ಅಂತ ನೀನು ಇಟ್ಟು ಹೆಜ್ಜೆನ ಹಿಂದೆ ತೆಗಿಬೇಡ.